ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣವಾರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕ ಶಿವಲಿಂಗೇಗೌಡ ಮಾತನಾಡಿದರು. ಅವ್ಯವಸ್ಥೆ ಈ ಮನುಕುಲದಲ್ಲಿ ಹುಟ್ಟಿತ್ತು 12ನೇ ಶತಮಾನದವರೆಗೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಆ ಬಿಚ್ಚಳನ ರಾಜ್ಯದಲ್ಲಿ ಅವರು ಮಾಡಿದಂಥ ಪವಾಡ, ಅವರು ಮಾಡಿದಂಥ ಒಂದು ಹೋರಾಟದ ಫಲದಿಂದ ಜಾತಿಗಳ ಮಧ್ಯೆ ಅಂತರವನ್ನು ಕಡಿಮೆ ಮಾಡಿ ತೊಡೆದಾಕಿ ಆ ವ್ಯವಸ್ಥೆಗೆ ಸಮಾನತೆಯ ಪದವನ್ನು ಕಲ್ಪಿಸಿದಂಥವರು ಬಸವಣ್ಣವರು. ತಮ್ಮ ಇವತ್ತು ಯಾರೋ ಒಂದು ವಿಚಾರಕ್ಕೆ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಬಹುದು, ಮತ್ತೊಬ್ಬರು ಕೊಡಬಹುದು. ಅಂತ ಬಿಜ್ಜಳನ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ಮಹಾಪ್ರಧಾನಮಂತ್ರಿ ಆಗಿದ್ದಂಥ ಬಸವಣ್ಣವರು ಯಾವ ಒಂದು ಮದುವೆಯನ್ನ ಹೊರಳೆಯನವರ ಮಗನಿಗೂ ಮಾದರಸನ ಮಗಳಿಗೂ ಮದುವೆ ಮಾಡಿದ ಅಂತಕ್ಕಂಥ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಅವರು ರಾಜ್ಯವನ್ನು ಬಿಟ್ಟು ಹೊರಗೆ ಬರಬೇಕಾಗುತ್ತೆ. ಅಂದ್ರೆ ಜಾತಿ ವ್ಯವಸ್ಥೆ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಡೆದಿರ್ತಕ್ಕಂಥ ಅವರ ಜೀವನ ಇದರಲ್ಲಿ ಓದ್ತಾ ಹೋದ್ರೆ ಮೈ ಇವತ್ತು ಕುದಿಯುತ್ತೆ ರಕ್ತ. ಏನು ಮನುಷ್ಯರಾಗಿ ಹುಟ್ಟಿ ಇಷ್ಟೊಂದು ಅಥಾಯ ಸ್ಥಿತಿನಲ್ಲಿ ನಾವು ಬಾಳಿದ್ವ? ಈ ಮನುಕುಲ ಅಷ್ಟರ ಮಟ್ಟಿಗೆ ಹೀನಾಯವಾದಂಥ ಸ್ಥಿತಿನಲ್ಲಿ ಇತ್ತ ಅಂತಕ್ಕಂಥ ಭಾವನೆ ಬಹಳವಾಗಿ ಮನಸ್ಸನ್ನ ದುಃಖಕರವಾಗಿ ಮಾಡತಕ್ಕಂಥ ಸನ್ನಿವೇಶಗಳು ಬರ್ತವೆ. ಅಂತ ವ್ಯವಸ್ಥೆಯನ್ನ ಮಾಡಿ ತನ್ನ ಆ ಮದುವೆ ಮಾಡಿಸಿದ್ದಕ್ಕೆ ಮದುವೆ ಕೊಟ್ಟಂತ ಮಾವ, ತಂದೆ ಮತ್ತು ತಾಯಿ ಇವರನ್ನ ಮಗಳ ಹೆಣ್ಣಿನ ತಂದೆಯನ್ನ ಮತ್ತು ಅವರನ್ನ ಮಾದರಸ ಮತ್ತು ಹರಳಯ್ಯನವರನ್ನ ಇದಕ್ಕೆ ಕಟ್ಟಿ ಹೆಳಿಸ್ತಾರೆ. ಆ ದೃಶ್ಯ ಅಲ್ಲಿ ನಡೆದಂತ ಸನ್ನಿವೇಶವನ್ನು ನೋಡಿದ್ರೆ ಎಷ್ಟು ಕಠೋರವಾಗಿತ್ತು ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇದಕ್ಕೆ ಬರುತ್ತೆ. ಇದು ಬಹಳ ಮನಸ್ಸಿಗೆ ದುಃಖಕರವಾದಂಥ ಸನ್ನಿವೇಶ. ಅದನ್ನೇ ಅಂಬೇಡ್ಕರ್ ಅವರು ಆಧಾರವಾಗಿಟ್ಕೊಂಡು ಸಂವಿಧಾನದಲ್ಲಿ ಪ್ರತಿಯೊಂದು ವಿಚಾರವನ್ನು ಅಡಕ ಮಾಡಿ ಎಲ್ಲ ವ್ಯವಸ್ಥೆಯನ್ನ ಸರಿ ಮಾಡಿ ಸಂವಿಧಾನವನ್ನು ಬರೆದು ನಮಗೆ ಸ್ಪಷ್ಟವಾದಂಥ ಸ್ವಾತಂತ್ರ್ಯತೆಯನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಇತ್ತೀಚೆಗೆ ಬಂದ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೆ ಆರ್ಥಿಕ ಸ್ವಾತಂತ್ರ್ಯತೆಯನ್ನು ಕೊಟ್ಟಿಲ್ಲ. ನಮ್ಮ ಗುರುಮೂರ್ತಿ ಅವರು ಬಹಳ ಸೊಗಸಾಗಿ ಮಾತನಾಡಿದರು. ಅವರು ಹಿಂದಿನ ಕಥಾಭಾಗವನ್ನೆಲ್ಲ ಹೇಳಿದರು. ಆದರೆ ನಾನು ಹೇಳ್ತೇನೆ, ಇವತ್ತು ನಮಗೆ ವ್ಯಕ್ತಿಗತವಾದ ಸ್ವಾತಂತ್ರ್ಯ ಬಂದಿದೆ, ಆದರೆ ನಮಗೆ ಆರ್ಥಿಕ ಸ್ವಾತಂತ್ರ್ಯತೆ ಬಂದಿಲ್ಲ, ಆರ್ಥಿಕ ಸಮಾನತೆ ಬಂದಿಲ್ಲ. ಉಳ್ಳವರ ಸಂತೆ ಆಗಿದೆ ಇದು. ಕೆಲವು ಜನರ ಕೈಯ ಕಪಿಮುಷ್ಟಿಯಲ್ಲಿ ಆರ್ಥಿಕ ವ್ಯವಸ್ಥೆ ಸಿಗಾಕೊಂಡು ಸಾಯ್ತಾ ಇದೆ. ನೀವಿನ್ನು ಏನ್ ಮಾಡ್ತಾ ಇದ್ದೀರಿ? ದಲಿತರು ಸನಾತನ ಧರ್ಮದಿಂದ ಇತಿಹಾಸ ಇದರಿಂದ ಏನ್ ಮಾಡ್ಕೊಂಡಿದ್ರಿ ನೀವು? ಅದೇ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ. ಯಾವ್ದಾರ ಜಾಡ್ಮಾಲಿಗರ ಕೆಲಸಕ್ಕೆ ಅರ್ಜಿ ಹಾಕಿದ್ರೆ ಯಾರು ಹಾಕ್ತಾರೆ? ನೀವೇ ಹಾಕ್ತೀರಿ, ನೀವೇ ಮಾಡ್ತಾ ಇದ್ದೀರಿ. ಇನ್ನೂ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗುತ್ತೆ, ಮೀಸಲಾತಿಯಲ್ಲಿ ವ್ಯತ್ಯಾಸ ಆಗಿದೆ. ಒಬ್ಬ ಅನಂತ್ ಕುಮಾರ್ ಹೆಗಡೆ ಅಂತಕ್ಕಂಥವ್ರು ಚರ್ಚೆ ಮಾಡ್ತಾರೆ. ಎಷ್ಟು ವರ್ಷ ಮೀಸಲಾತಿಯನ್ನು ಕೊಡೋದು ಇವರಿಗೆ? ತೆಗಿಬೇಕು ಮೀಸಲಾತಿಯನ್ನ ಅನ್ನೋ ಪದವನ್ನ ಹೇಳ್ತಾರಲ್ಲ. ಏನ್ ಕೊಟ್ಟಿದ್ದೀರಿ ನೀವು ಮೀಸಲಾತಿಯಲ್ಲಿ? ಕಕ್ಕಸ್ ಬಾಚನ್ನ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ಅಂತಕ್ಕಂಥ ಇದಿದೆಯಾ ನಿಮ್ಗೆ? ಗೊತ್ತಿದೆಯೇನ್ರಿ ನಿಮ್ಗೆ? ಏನೋ ಅವತ್ತು ಸ್ವಲ್ಪ 3-4 ಕಾನೂನು ಬಂದಿದ್ರಿಂದ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನೆನೆಸ್ಕೋಬೇಕಾಗುತ್ತೆ. ಯಾರ್ಯಾರು ಐತಿಹಾಸಿಕವಾದಂತ ಕೆಲಸ ಮಾಡ್ತಾರೆ ಅವರನ್ನ ನೆನೆಸ್ಕೋಬೇಕಾಗುತ್ತೆ.
ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ, ಏನಂದ್ರೆ ಎಲ್ಲ ಹರಿಜನ ಗಿರಿಜನ ಇಂಥವ್ರೆ ಉತ್ಕೊಂಡಿದ್ರು. ಇವರೆಲ್ಲ ಬೆಂಗಳೂರಿನಲ್ಲಿ ಮಹಾರಾಜರು ಕೆಲಸ ಮಾಡ್ಕೊಂಡಿದ್ರು. ಯಾವಾಗ ಉಳುವವನೇ ಭೂಮಿಯ ಒಡೆಯ ಅಂದ್ರು ಆಗ ಸ್ವಲ್ಪ ಜನಕ್ಕೆ ಆಸ್ತಿ ಸಿಕ್ತು. ಬ್ಯಾಂಕಲ್ಲಿ ಖಾತೆ ಇದ್ವು ನೀವು. ಯಾವಾಗ ಬ್ಯಾಂಕ್ ರಾಷ್ಟ್ರೀಕರಣ ಆದ್ವೋ ಅವತ್ತು ನಿಮಗೆ ಬ್ಯಾಂಕ್ನಲ್ಲಿ ಹೋಗಿ ಖಾತೆ ತೆರೆಯುವಂತ ವ್ಯವಸ್ಥೆ ಸಿಕ್ತು. 20 ನಿಮಿಷದ ಕಾರ್ಯಕ್ರಮದಡಿ ಜೀತ ವಿಮುಕ್ತಿಯನ್ನ ಘೋಷಣೆ ಮಾಡಿದ್ರು. ಜೀತ ವಿಮುಕ್ತಿ ಆಗದೆ ಇದ್ರೆ, ಕಾನೂನು ಬರದೇ ಇದ್ರೆ ಇನ್ನೂ ನೀವೇನಾಗ್ತಾ ಇದ್ರಿ? ಇದೆಲ್ಲ ಮಾಡಿದನ್ನೆಲ್ಲ ನೆನೆಸ್ಕೋಬೇಕಾಗುತ್ತೆ. ಅಂಬೇಡ್ಕರ್ ಅವರು ಬರೆದಂತ ಕಾನೂನಿನ ಸಂವಿಧಾನದ ಅಡಿನಲ್ಲಿ ಆ ಸಂವಿಧಾನವನ್ನು ಜಾರಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಮಹಾನ್ ತ್ಯಾಗಿಗಳ ಹೆಸರನ್ನು ನಾವು ಹೇಳಬೇಕಾಗುತ್ತೆ. ಅದೇನೇ ಆಗಿರಲಿ, ನಾನು ಕಾಂಗ್ರೆಸ್ ಅಂತ ಹೇಳೋದಿಲ್ಲ, ಮತ್ತೊಂದು ಪಕ್ಷ ಅಂತ ಹೇಳಿ, ನಾನು ಕಾಂಗ್ರೆಸ್ ಪ್ರಶ್ನೆಕ್ಕಿಂತ ನಾನು ಬೇರೆ ಸಂಘಟನೆಯಲ್ಲಿ ಬಂದಂಥವನು. ಆದರೆ ನಾನು ಅವತ್ತೂ ಒಪ್ತಾ ಇದ್ದೆ, ನಿಜವಾಗಲೂ ಅವರು ಇಂದಿರಾ ಗಾಂಧಿಗೆ ಅದೇನೇ ರಾಜಕಾರಣವಂತರಲಿ ಅವರ ಧೈರ್ಯ, ಅವರ ಸ್ಥೈರ್ಯಗಳನ್ನು ಮೆಚ್ಚಬೇಕು. ಅವತ್ತು ಯಾವ ವರ್ಗ 70% ವರ್ಗ ಇವತ್ತು ಈ ದೇಶದಲ್ಲಿ ಅನಾಥರಾಗಿದ್ದಾರೆ, ಇವರಿಗೆ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ರಿಂದ ಇವತ್ತು ಸ್ವಲ್ಪ ಉಸಿರಾಡ್ತಾ ಇದ್ದೀರಿ. ಮೀಸಲಾತಿಯನ್ನು ಕೊಡಬೇಕು ಅಂದರೆ ಇನ್ಯಾರಿಗ್ರಿ ಮೀಸಲಾತಿಯನ್ನು ಕೊಡ್ತೀರಿ? ಆರಾಮಾಗಿ ಇರೋಂಥರಿ ಮೀಸಲಾತಿಯನ್ನು ಕೊಟ್ಟರೆ ಸಾಮಾಜಿಕ ಬದಲಾವಣೆ ಆಗುತ್ತಾ? ಸಮಾಜದಲ್ಲಿ ಅಂತರ ಕಡಿಮೆ ಆಗುತ್ತಾ? ಯಾರು ಕೆಳವರ್ಗದಲ್ಲಿದ್ದಾರೆ, ಯಾರು ತಮ್ಮ ಜೀವನ ಪರ್ಯಂತ ಉನ್ನತ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗದಂಥ ಸ್ಥಿತಿನಲ್ಲಿರ್ತಾರೆ, ಕೂಲಿ ನಾಲಿಯನ್ನು ಮಾಡ್ತಾರೆ. ಬಾಣಾವರದಲ್ಲಿ ನಾವು ಹಲವು ಬಾರಿ ಸುಮಾರು ಆಕ್ಸಿಡೆಂಟ್ಗಳಾಗ್ತವೆ, ಮಗದೊಂದಾಗ್ತವೆ. ಇಲ್ಲಿ ಯಾವುದೇ ಜಾತಿ ಇರ್ಬೋದು, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅಂಥ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ಸಮಾಜದ ನಮ್ಮ ಸ್ನೇಹಿತರು ಸುಮಾರು ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸ್ ಬರೋದು, ಪೊಲೀಸ್ ಇಲಾಖೆ ಬರೋದು ತಡವಾಗುತ್ತೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ಎಂಥ ನುಚ್ಚುಗುಜ್ಜಾಗಿರೋಂಥ ಬಾಡಿಗಳನ್ನ ಸಹ ತೆಗೆದು ಅವ್ರನ್ನ ಒಂದು ಆಸ್ಪತ್ರೆಗೆ ಕಳಿಸೋಂಥ ಕೆಲಸನ ಅತ್ಯುತ್ತಮವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಅವರಿಗೆ ನಮ್ಮ ಶಾಸಕರ ಹತ್ರ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಜಮೀಲು ಮತ್ತು ಇಲಿಯಾಸ್ ಬೈ ವೇದಿಕೆ ಮೇಲೆ ಬರಬೇಕು. ಯಾವುದೋ ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಕೆಲವರು ಹುಟ್ಟಕ್ಕೂ ಸಹ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಇಲಿಯಾಸ್ ಬೈ ಮತ್ತು ನಮ್ಮ ಜಮೀಲ್ ಬೈ ತುಂಬ ಅಚ್ಚುಕಟ್ಟಾಗಿ ಇಂಥ ಕೆಲಸಗಳನ್ನ ಮುಂದೆ ನಿಂತ್ಕೊಂಡು ಭಾಳ ಅಂತ ಆಕ್ಸಿಡೆಂಟ್ ಆಗಿರೋ ಪ್ಲೇಸ್ಗಳನ್ನ ತೆಗೆದು ಹೊರಗಡೆ ಸಾಗಿಸಿರ್ತಾರೆ ಹಾಸ್ಪಿಟ್ಲಿಗೆ. ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಶಾಸಕರ ಹತ್ರ ಸನ್ಮಾನ ಮಾಡಬೇಕಂತ ಕೇಳಬೇಕು. ಪುಟಿನ್ ರವರು ಒಂದು ಮಾತನ್ನ ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ನಿಮಿಷಕ್ಕೂ ಕೂಡ ಗೌರವಕ್ಕೆ ಒಳಪಡತಕ್ಕಂಥ ವ್ಯಕ್ತಿ ಯಾರಾದರೂ ಈ ಜಗತ್ತಲ್ಲಿ ಇದ್ರೆ ಅದು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೆ. ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಹೇಳ್ತಾರೆ, ಈ ಜಗತ್ತಿಗೆ ಒಬ್ಬನೇ ಸೂರ್ಯ, ಅವನು ಬೆಳಿಗ್ಗೆ ಹುಟ್ಟುತ್ತಾನೆ, ಸಂಜೆ ಮುಳುಗುತ್ತಾನೆ. ಆದರೆ ಇಂಡಿಯಾಕ್ಕೆ ಇಬ್ಬರು ಸೂರ್ಯ, ಒಬ್ಬ ಸೂರ್ಯ ಹುಟ್ಟಿ ಮುಳುಗಿದ್ರೆ ಮತ್ತೊಬ್ಬ ಸೂರ್ಯ ಹುಟ್ಟಿ ಮುಳುಗದೆ ಇರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯೋದಕ್ಕೂ ಮೊದಲು ಈ ದೇಶದಲ್ಲಿ ಅಲಿಖಿತ ಸಂವಿಧಾನ ಜಾರಿಯಲ್ಲಿತ್ತು. ಅಲಿಖಿತ ಅಂತ ಹೇಳಿದ್ರೆ ಅದು ಬರವಣಿಗೆ ಇಲ್ಲದೆ ಇರತಕ್ಕಂಥದ್ದು. ಅಲ್ಲಿ ವರ್ಣಾಶ್ರಮ ಪದ್ಧತಿ ಜಾರಿಯಲ್ಲಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಬ್ರಾಹ್ಮಣರು ಬಹಳ ಬುದ್ಧಿವಂತರು, ಅವರು ತಲೆಯಿಂದ ಹುಟ್ಟಿದ್ರು ಅಂತೇಳಿ.
ಕ್ಷತ್ರಿಯರು ಬಹಳ ವೀರಾವೇಶದಿಂದ ಹೋರಾಡ್ತಕ್ಕಂಥವ್ರು, ಅವರು ತೋಳುಗಳಿಂದ ಹುಟ್ಟಿದ್ರು ಅಂತೇಳಿ. ವೈಶ್ಯರು ವ್ಯಾಪಾರ ಮಾಡ್ತಕ್ಕಂಥವ್ರು, ಅವರು ತೊಡೆಯಿಂದ ಹುಟ್ಟಿದ್ರು ಅಂತೇಳಿ. ಇನ್ನು ಈ ಮೂರು ವರ್ಗದ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಶೂದ್ರರು, ಅವರೆಲ್ಲಿಂದ ಹುಟ್ಟಿದ್ರು ಅಂತ ಹೇಳಿದ್ರೆ ಪಾದಗಳಿಂದ ಹುಟ್ಟಿದ್ರು ಅಂತ ಹೇಳಿ ನಮಗೆ ಒಂದು ಕತೆ ರೂಪದಲ್ಲಿ ಹೇಳಿ ಅದನ್ನ ಕಾನೂನನ್ನಾಗಿ ಮಾಡಿ ಮುಂದುವರಿಸಿದ್ರು. 1891ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟೋ ತನಕನೂ ಕೂಡ ಅದು ನಿರಂತರವಾಗಿ ಜಾರಿಯಲ್ಲಿ ಇತ್ತು. ಅವರು ಹುಟ್ಟಿದ ಮೇಲೂ ಕೂಡ ಇದೆ, ಈಗಲೂ ಕೂಡ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಅಂಬೇಡ್ಕರ್ ಅವರು, ನೀವೆಲ್ಲರೂ ಕೂಡ ಮಹಾನಾಯಕ ಧಾರಾವಾಹಿಯನ್ನ ನೋಡಿದ್ರಿ. ಅಂಬೇಡ್ಕರ್ ಅವರಿಗೆ ಒಂದು ಶಾಲೆಯ ಒಳಗಡೆ ಪ್ರವೇಶ ಕೊಡ್ತಾ ಇರಲಿಲ್ಲ. ಅಂಬೇಡ್ಕರ್ ಅವರಿಗೆ ಓದೋದಿಕ್ಕೆ ಪುಸ್ತಕಗಳನ್ನ ಕೊಡಲಿಲ್ಲ. ಅಂಬೇಡ್ಕರ್ ಅವರು ಹೇಳ್ತಾರೆ ಬಹಳ ಅದ್ಭುತವಾದ ಒಂದು ಮಾತನ್ನ, ಸಮಾಜ ನನ್ನನ್ನ ಹೊರದಬ್ಬಿದಾಗ ಪುಸ್ತಕಗಳು ನನ್ನನ್ನ ಅಪ್ಪಿಕೊಂಡವು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಸಮಾಜ ನನ್ನನ್ನ ಹೊರದಬ್ಬಿದಾಗ ಪುಸ್ತಕಗಳು ನನ್ನನ್ನ ಅಪ್ಪಿಕೊಂಡವು ಅಂತ ಹೇಳ್ತಾರೆ. ಮುಂದುವರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಸಂಕಟದಲ್ಲಿದ್ದಾಗ, ನಾನು ಬೇಸರದಲ್ಲಿದ್ದಾಗ ನನ್ನ ಕಣ್ಣೀರನ್ನ ಒರೆಸಿದಂಥವರು ಬೇರೆ ಯಾರೂ ಅಲ್ಲ, ಅದು ನನ್ನ ಪುಸ್ತಕಗಳು ಮಾತ್ರ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಜಾತಿ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅತ್ಯಂತ ಭೀಕರವಾಗಿತ್ತು. ದಲಿತರು 12 ಗಂಟೆಯಿಂದ ಮೇಲೆ ಊರು ಪ್ರವೇಶ ಮಾಡೋ ಆಗಿರಲಿಲ್ಲ. ಅವರು ಅಕ್ಷರವನ್ನು ಕಲಿಯೋ ಆಗಿರಲಿಲ್ಲ. ಅವರು ಸತ್ತ ದನಗಳನ್ನು ಹೊತ್ಕೊಂಡು ಹೋಗಿ ಅದನ್ನು ಸುಲಿದು ತಿನ್ನಬೇಕಾಗಿತ್ತು. ಊರ ಚಾಕರಿಯನ್ನು ಮಾಡಬೇಕಾಗಿತ್ತು. ಇಂತಹ ಕೆಲಸಗಳನ್ನು ಮಾಡಬೇಕಾಗಿದ್ದು ಅಸ್ಪೃಶ್ಯರು. ನೀವು ಇವತ್ತು ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಜಯಂತಿ ಜೊತೆಗೆ ಜಗಜ್ಯೋತಿ ಬಸವಣ್ಣನವರ ಒಂದು ಜಯಂತಿಯನ್ನು ಕೂಡ ನೀವು ಮಾಡಿದರೆ ತುಂಬ ಅರ್ಥ ಇರ್ತಾ ಇತ್ತು. ನೋಡಿ, ಅಸ್ಪೃಶ್ಯರು ಅಂತ ಹೇಳಿದ್ರೆ ಬಹಳಷ್ಟು ಜನ ಹೊಲೆಯರು, ಮಾದಿಗರು ಅಂತಾರೆ, ಬೇರೆ ಯಾರ ಹೆಸರು ಹೇಳಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನವರ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ವಚನಕಾರ್ತಿ ಕಾಳವ್ವೆ ಪ್ರಶ್ನೆಯನ್ನ ಕೇಳ್ತಾಳೆ. ಏನು ಅಂತ ಹೇಳಿದ್ರೆ, ಕುರಿಕೋಳಿ ಕಿರುಮೀನು ತಿಂಬುವವರೆಲ್ಲ ಕುಲಜರು ಕುಲಜರು ಎಂಬುವರಯ್ಯ, ಪರಶಿವಗೆ ಪಂಚಾಮೃತವೀವ ಪಶುವ ತಿಂಬುವ ನಾವು ಹೊಲೆಮಾದಿಗರೇಗಾದೆವಯ್ಯ ಅಂತೇಳಿ. ಈ ವಚನದ ಅರ್ಥ ನಿಮಗೆ ಗೊತ್ತಾಗ್ಲಿಲ್ಲ. ಕುರಿಕೋಳಿ ಕಿರುಮೀನು ತಿಂಬುವವರೆಲ್ಲ ಕುಲಜರು ಕುಲಜರು ಎಂಬುವರಯ್ಯ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅತ್ಯಂತ ಸಣ್ಣ ಪ್ರಾಣಿ ಯಾವುದು? ಮೀನು. ಮೀನು ತಿನ್ನತಕ್ಕಂಥವರು ಈ ಸಮಾಜದಲ್ಲಿ ಉತ್ತಮ ಜನ, ಅವರು ದೊಡ್ಡ ಜಾತಿ. ಮೀನಿಗಿಂತನೂ ದೊಡ್ಡದು ಯಾವುದು? ಕೋಳಿ. ಕೋಳಿ ತಿಂತಕ್ಕಂಥವ್ರು ಕೂಡ ಉತ್ತಮ ಜನ, ದೊಡ್ಡ ಜಾತಿ ಅವ್ರದ್ದು. ಕೋಳಿಗಿಂತನೂ ದೊಡ್ಡದು ಯಾವುದು? ಕುರಿ. ಕುರಿ ತಿಂತಕ್ಕಂಥವ್ರು ಕೂಡ ಈ ಸಮಾಜದಲ್ಲಿ ಉತ್ತಮ ಜಾತಿಯವರು, ದೊಡ್ಡ ಜನ. ಕುರಿಗಿಂತನೂ ದೊಡ್ಡ ಪ್ರಾಣಿ ಯಾವುದು? ಯಾವ್ದೇಳಿ? ದನ, ಕೋಣ, ಎತ್ತು, ಆಕಳು, ಕರು, ಇವೆಲ್ವಾ?
ದನ ತಿಂತಕ್ಕಂಥ ನೀವು ಊರಿಂದ ಹೊರಗಡೆ ಇರಬೇಕು ಮಕ್ಕಳ ಅಂತೇಳಿ ನಮ್ಮನ್ನ ಊರಿಂದ ಹೊರಗಡೆ ಇಟ್ಟಿದ್ದಾರೆ. 12ನೇ ಶತಮಾನ. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಮತ್ತು ರಾಜ್ಯ ಸಂಚಾಲಕರು ಆದ ಎಂ ಗುರುಮೂರ್ತಿ ಶಿವಮೊಗ್ಗ, ರಾಜ್ಯ ಸಂಘಟನಾ ಸಂಚಾಲಕರು ಆರ್ ವೆಂಕಟೇಶ್, ತುಮಕೂರು ಜಿಲ್ಲಾ ಸಂಚಾಲಕರು ನಾಗತಿಹಳ್ಳಿ ಕೃಷ್ಣಮೂರ್ತಿ, ತಾಲೂಕು ಸಂಚಾಲಕ ಮಂಜುನಾಥ್ ಹರಚನಹಳ್ಳಿ, ತಿಪಟೂರು ಅಲ್ಪಸಂಖ್ಯಾತರ ತಾಲೂಕು ಘಟಕದ ಅಧ್ಯಕ್ಷ ಪರ್ವೇಜ್ ಪಿಎನ್, ಹಾಸನ ಜಿಲ್ಲಾ ಸಂಚಾಲಕ ವಿಎಸ್ ಪ್ರಕಾಶ್, ತಾಲೂಕು ಅಧ್ಯಕ್ಷ ಮಹೇಶ್ ಬಾಣವಾರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮೀಡಿಯಾ ನೆಟ್ವರ್ಕ್